ಬರ್ಟ್ರಂಡ್ ರಸಲ್ ಹೇಳ್ತಾನೆ, ಮನುಷ್ಯನಿಗೆ ಈ ಸಂಶೋಧನೆಗಳ ಅಹಂಕಾರ ತಲೆಗೆ ಹೋಗಿಬಿಟ್ಟಿದೆ. ಈ ಸಂಶೋಧನೆಗಳು, ವಿಜ್ಞಾನಿಗಳ ಸಂಶೋಧನೆಗಳು ನೇಚರ್ಗೆ, ಪ್ರಕೃತಿಗೆ ವಿರುದ್ಧವಾಗಿದ್ದಾವೆ. ಅದು ಬಹಳ ಕಷ್ಟ ಆಗುತ್ತೆ ಮೈಂಟೈನ್ ಮಾಡೋದು. ಪ್ರಕೃತಿ ವಿಲ್ ಟೇಕ್ ಇಟ್ಸ್ ಓನ್ ಬ್ಯೂಟಿಫುಲ್ ಥಿಂಗ್ಸ್ ಅಂತ ಅವನು ಹೇಳ್ತಾನೆ. ಅವನು ಇನ್ನೂ ಹೇಳ್ತಾನೆ, ನಮಗೆಲ್ಲ ಕೊಟ್ಟಿರೋದು ವಿಜ್ಞಾನ ಮನುಷ್ಯಗೆ ಅನುಕೂಲ ಆಗಲಿ ಅಂತ. ಚಾಕು ಕಂಡಿಡಿದ್ವಿ, ಚೂರಿ ಹಾಕೋಕೆ ಕಲ್ತ್ಬಿಟ್ರಿ. ಡೈನಮೆಂಟ್ ಕಂಡಿಡಿದ್ವಿ, ಬಟ್ಟೆ ಹೊಡೆಯೋಕ್ಕೆ, ಪಾರ್ಲಿಮೆಂಟ್ಗೆ ಹಾಕೋಕ್ಕೆ ಶುರು ಮಾಡಿಬಿಟ್ವಿ. ಈಗಂತೂ ಮೆಡಿಸನ್ ಕಂಡಿಡಿದ್ವಿ, ಅದರಲ್ಲಿ ಇನ್ನೇನೇನು ಮಾಡ್ತಾಯಿದ್ದೀವೋ. ಒಂದು ಟ್ರೆಂಡ್ ಅಂತೂ ನೋಡ್ತಾ ಇದ್ದೀನಿ ಸೊಸೈಟಿನಲ್ಲಿ. ನೋಬಡಿ ಕೇರ್ಸ್ ಫಾರ್ ನೋಬಡಿ. ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾಯಿದೆ. ಒಂದೇ ನಮಗೆ ಚೈನಾದವರು, ಪಾಕಿಸ್ತಾನದವರು ಯಾರು ಬೇಡ, ಅವರೇ ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು. 1 ಅಡಿಗೆ ಕೋರ್ಟಿಗೆ ಹೋಗಿ 15 ವರ್ಷ ಆಡ್ತಾರೆ. ನಾವು ಅವ್ನು ಬಿ ಪಿ ಇಟ್ಕೊಂಬಂದ್ರೆ ನಾವು ಅವ್ನಿಗೆ ಬಿ ಪಿಗೆ ಔಷಧಿ ಕೊಟ್ಟು ಕಳಿಸ್ಬಿಡ್ತೀವಿ. ಸೊ ಮನುಷ್ಯನನ್ನು ಸರ್ವತೋಮುಖವಾಗಿ ನೋಡುವಂಥದ್ದನ್ನು ನಾವೆಲ್ಲರೂ ಕಲ್ತ್ಕೋಬೇಕು ಅಂತ ಹೇಳಿ ಧನ್ಯವಾದಗಳು.